ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಜಗಳೂರು ಪಟ್ಟಣ ಪಂಚಾಯತಿ ವತಿಯಿಂದ ವಿನೂತನ ಕಾರ್ಯಕ್ರಮ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಕಾರ್ಯಕ್ರಮವನ್ನು ಪಟ್ಟಣದ ಹೊರಕೆರೆ ದೊಡ್ಡ ಮಾರಿಕಾಂಬಾ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಜಗಳೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲೋಕಮ್ಮ ಓಬ್ಳೇಶ್, ಪಟ್ಟಣ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಲಿ, ಮಂಜಣ್ಣ, ಶಕೀಲ್ ಅಹಮದ್, ಎಂಎಲ್ಎ ತಿಪ್ಪೇಸ್ವಾಮಿ, ಲುಕ್ಮಾನ್, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯಾದ ಲೋಕ್ಯ ನಾಯ್ಕ್, ಕಾಂಗ್ರೆಸ್ ಪಕ್ಷದ ಜಗಳೂರು ತಾಲೂಕಿನ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಿ ಮಹೇಶ್, ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲಗಟ್ಟೆ ಶೇಖರಪ್ಪ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ, ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ, ಶಾಂತ್ ಕುಮಾರ್, ಸಣ್ಣ ತಾನಾಜಿ, ಜಗಳೂರು ಪಟ್ಟಣದ ಮುಖಂಡರಾದ ಶಿವನ್ಗೌಡರು, ಅಡವೆಪ್ಪ, ಮಂಜಣ್ಣ, ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ ಆರ್ಐ ಮೊಹಿದ್ದೀನ್, ಇಂಜಿನಿಯರ್ ಶ್ರುತಿ, ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್, ಭರಮಪ್ಪ, ಕೃಷ್ಣ ನಾಯಕ್, ಸಮಾಜ ಸೇವಕರಾದ ಶಾಹೀನಾ ಬೇಗಂ, ಸುನಿಲ್ ಕುಮಾರ್, ಪೌರ ಕಾರ್ಮಿಕರು, ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷದ ಮುಖಂಡರಾದ ಓಬಳೇಶ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಭಾಗದ ಜನಪ್ರಿಯ ಕೌನ್ಸಲರಾದಂಥ ನಮ್ಮ ಶ್ರೀಮಂತರಾದಂಥ ಲೋಕಮ್ಮ ಜೇಸಿ ಓಬಣ್ಣರೇ, 8 ಜಗಳೂರು ಪಟ್ಟಣ ಪಂಚಾಯತಿ 8 ವಾರ್ಡ್ ಇದ್ದು 8 ವಾರ್ಡ್ನಾಗೆ ಇದು ನಂದು ಎಸ್ ಟಿ ಕ್ಷೇತ್ರ, ಎಸ್ ಟಿ ವಾರ್ಡ್ ಇದು, ಹೊರಕೆರೆ ಎಸ್ ಟಿ ವಾರ್ಡ್. ಆದ್ದರಿಂದ ಎಸ್ ಟಿ ವಾರ್ಡ್ ಅಂತ ನಿಂತಿರೋಂಥ ಕರೆಸಿ 2 ಬಾರಿ ನಾನು 2 ಬಾರಿ ಸೋತಾಗ ಕರೆಸಿ 2 ಬಾರಿ ಸೋತನಂತ ಹೇಳಿ ನನ್ನ ಈ ಹೊರಕೆರೆ ಜನ, ನಮ್ಮ ನಾಯಕ ಜನಾಂಗ ಇಲ್ಲಿ 400 ಓಟು, ನಮ್ಮ 400 ಓಟು, 800 ಓಟು ಮತ್ತು ಇತರರು ಒಟ್ಟಿಗೆ 921 ಓಟು ನನ್ನ 2ನೇ ವಾರ್ಡಿಗೆ ಸಂಬಂಧಪಟ್ಟಂಥ ವಾರ್ಡ್ ಇದು. ಆ ವಾರ್ಡಿನಲ್ಲಿ ನಿಲ್ಲಿಸಿ ಇವತ್ತು 231 ಓಟು ಲೀಡಿನಾಗೆ ನನ್ನ ಈ ಹೊರಕೆರೆ 2ನೇ ವಾರ್ಡಿಂದ ಆಯ್ಕೆ ಮಾಡಿ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಳಿಸಿರಂಥ ನನ್ನೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು ಮತ್ತು ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ಇಲ್ಲಿಂದಲೇ ನಾನು ಅವ್ರಿಗೆ ಕೃತಜ್ಞತೆಗಳು, ವಂದನೆಗಳು ಹೇಳ್ತಾ, ಆಮೇಲೆ ಇಲ್ಲಿ ನಾನು 2ನೇ ವಾರ್ಡು ಗೆದ್ದು ನಮ್ಮದು 2 ವರ್ಷ ಅವಧಿ ಇದ್ದಿಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಅವಧಿ ಇದ್ದಿಲ್ಲ, ಕಾರಣಾಂತರದಿಂದ ಮುಂದೆ ಹೋಗಿತ್ತು. ಮುಂದೆ ಹೋದಾಗ ತಿರುಗಿ 2 ವರ್ಷ ಬಿಟ್ಟು ಮತ್ತೆ 30 ತಿಂಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಬಂತು. ಅದು ಮುಗಿದಂತ ಮತ್ತೆ 1.5 ವರ್ಷ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ. ಮೊನ್ನೆ ಸೆಪ್ಟೆಂಬರ್ 4ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀವಿ. ನಿಮ್ಮೆಲ್ಲ ರಾಷ್ಟ್ರದಿಂದ ನಮ್ಮ ಶ್ರೀಮತಿ ಅವರು ಉಪಾಧ್ಯಕ್ಷ ಆಗಿದ್ದಾರೆ. ಹೊರಕೆರೆಗೆ ಏನು ಮಾಡಿದ್ದೀನಪ್ಪ, ಪಟ್ಟಣ ಪಂಚಾಯತಿ ಒಬ್ಬ ಮೆಂಬರು, ಒಬ್ಬ ಎಸ್ ಟಿ ಹುಡುಗ, ನಮ್ಮ ಜನದ ಕೈ ಕಾಲಿಗೆ ಆಟದ ಹುಡುಗ ಏನು ಮಾಡಿದ್ದಾನೆ ಅಂದರೆ 10 ಲಕ್ಷ ರೂಪಾಯಿ ಮದಕರಿ ನಾಯಕ ಕೋಟೆ ಸೋಡಮ್ಮನ ಗುಡಿ ಬೀಳಿ ಬಿದ್ದಿತ್ತು. ನನ್ನ ವಾರ್ಡಿಗೆ ಸಂಬಂಧಪಟ್ಟಿರೋದು 10 ಲಕ್ಷ ರೂಪಾಯಿ ಅನ್ನದಾನ ಮಾಡಿ ಕ್ವಾಟೆ ರಿಪೇರಿ ಮಾಡಿಸಿದ್ದೀನಿ. ಅಲ್ಲಿ 5 ಲಕ್ಷ ರೂಪಾಯಿಗೆ ಕ್ವಾಟಿಗೆ ಓಡಾಡೋ ರೋಡ್ ಮಾಡಿಸಿದ್ದೀನಿ. ಅಲ್ಲಿ ಕ್ವಾಟೆ ಅಡಿಯಪ್ಪರ ಮನೆಯಿಂದ ನಮ್ಮ ಎಲೆಮರ ಜಯಮ್ಮ ಮನೆಯಿಂದ ಕ್ವಾಟಿಗೆ ಹೋಗೋಕ್ಕೆ, ಹಣ್ಣು ಕೈ ಮಾಡ್ಸೋಕ್ಕೆ ರಸ್ತೆ ಚರಂಡಿ ಮಾಡಿಸಿದ್ದೀನಿ. ಹೊರಕೆರೆಗೆ ಏನು ಮಾಡಿಸಿದ್ವಿ ಅಂದರೆ ಆಂಜನೇಯ ಗುಡಿ ತಗೊಂಡು 5 ಲಕ್ಷ ಲೈಟ್ ಹಾಕ್ಸಿದ್ದೀನಿ. ಒಂದರು ಇಡೀ ನನ್ನ ವಾರ್ಡ್ನಾಗೆ ಮಾರಮ್ಮ, ಕಲ್ಲಪ್ಪ, ಈಶ್ವರಪ್ಪ, ಅಂಜಿನಪ್ಪ, ಕೋಟೆ ಸೋಡಮ್ಮ ಪ್ರತಿಯೊಂದು ದೇವತೆ ಇರೋಂಥ ನಮ್ಮ ಮಾಮೂರು ಹೇಳ್ದಂಗೆ ಇದು ಹೊರಕೆರೆಲ್ಲ ದೇವತೆ ಇರೋಂಥ ಒಂದು ವಾರ್ಡ್ ಇದು. ಆ ವಾರ್ಡಿಗೆ ಏನು ಮಾಡಿದ್ದೀನಿ ಅಂದರೆ ಅಲ್ಲಿಂದ ಜಾತಪ್ಪನ ಹೋಟ್ಲಿಂದ ಮಾರಮ್ಮ ದೇವಸ್ಥಾನ ತಗೊಂಡು 12 ಲಕ್ಷ ರೂಪಾಯಿ ಸಿಸಿ ರಸ್ತೆ ಮಾಡಿಸೀನಿ. ಇಲ್ಲಿ ಬಂದರೆ ಒಂದು ಪಾದಗಟ್ಟೆ ಇದ್ದಿಲ್ಲ, ಎಲ್ಲ ಹೋಗೋರು ಪಾದಗಟ್ಟೆ ಮಾಡಿಸೀನಿ. ಊರಿಂದ ಬೈಪಾಸ್ ರೋಡು ಈಗ ನಮ್ಮ ಅವ್ರು ಹೇಳ್ದಂಗೆ ಇಂಪ್ರೂವ್ಮೆಂಟ್ ಆಗೈತೆ, ಮೇನ್ ರೋಡ್ ಆಗೈತೆ, ಪೆಟ್ರೋಲ್ ಬಂಕ್ಗಳಾಗಿರೋದ್ರಿಂದ ಅಲ್ಲಿ ಆಟೋದ ಬಸ್ಗಳಿಗೆ, ಲಾರಿಗಳಿಗೆ ಒಂದು ಉಳ್ಕಂದ್ರಂತ ಯಾವುದೋ ಊರು ಬಿಟ್ಟು ಬಂದಂಥವ್ರಿಗೆ ಒಂದು ಮನೆ ನೀರು ಕೇಳಬಾರ್ದು ಅಂತೇಳಿ ಒಂದು ಕಟ್ಟೆ ಮಾಡಿಸಿದ್ದೀನಿ. ಇಲ್ಲಿ ಪಾಪಿದೇವ್ರ ಕಟ್ಟೆ ಮುರಿದಿತ್ತು ಹೈವೇ ರೋಡ್ ಮಾಡ್ಸಕ್ಕಾರ, ಆ ಪಾಪಿದೇವ್ರ ಕಟ್ಟೆ ಮಾಡಿಸಿದ್ದೀನಿ. ಇನ್ನೂ ನಂದಿನ್ನು 14 ತಿಂಗಳು ಅವಧಿ ಐತೆ. ನಿಮ್ಮೆಲ್ಲರ ಆಶ್ವಾದಿಂದ ನಮ್ಮ ಮಾವನ್ನು ಅನುಗ್ರಹದಿಂದ ಎಲ್ಲರೂ ಪ್ರತಿಯೊಂದು ನಮ್ಮೆಲ್ಲ ಪಟ್ಟಣ ಪಂಚಾಯತ್ರೆಲ್ಲ ಕೂತ್ಕೊಂಡು ಎಲ್ಲ ನಾವೆಲ್ಲ ಕೌನ್ಸಲರ್ಗೆ ಸೇರಿ ಇನ್ನೂ ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡ್ತಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್.